ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹಿಂದೂ ಗ್ರಂಥಗಳ ಪ್ರಕಾರ ಗುರು ಎಂದರೆ ಆಧ್ಯಾತ್ಮಿಕ ಮಾರ್ಗದರ್ಶಿ. ಹಾಗೆಯೇ ತಾವು ಹೊಂದಿದ ಜ್ಞಾನವನ್ನು ತಮ್ಮ ಸಾಮರ್ಥ್ಯವನ್ನು ಶಿಷ್ಯರುಗಳಿಗೆ ಮಾರ್ಗದರ್ಶನವನ್ನ ನೀಡುತ್ತಾರೆ. ಹಿಂದೂ ಸಂಸ್ಕೃತಿಯಲ್ಲಿ ಗುರುವಿಗೆ ತುಂಬಾ ಗೌರವಯುತವಾದ ಸ್ಥಾನವಿದೆ. ಒಬ್ಬ ಗುರುವು ಶಿಷ್ಯರಿಗೆ ಆದರ್ಶಪ್ರಾಯವಾದ ವ್ಯಕ್ತಿಯಾಗಿರುತ್ತಾನೆ. ಒಬ್ಬ ಗುರುವು ಜ್ಞಾನ ಕ್ಷೇತ್ರದಲ್ಲಿ ತುಂಬಾ ಪಾರಂಗತನಾಗಿದ್ದು ವೇದಗಳನ್ನು ತುಂಬಾ ತಿಳಿದುಕೊಂಡವನಾಗಿರಬೇಕು. ಇವುಗಳ ಜೊತೆಗೆ ಒಬ್ಬ ಗುರುವಿಗೆ ಅಸೂಯೆ ಎಂಬುದೇ ಅವನ ಬಳಿ ಸುಳಿದಾಡಬಾರದು. ಗುರುವಿನೊಂದಿಗೆ ಶಿಷ್ಯರು ಗೌರವದಿಂದ ನಡೆದುಕೊಳ್ಳಬೇಕು. ಒಬ್ಬ ಗುರುವು ನಮಗೆ ಪರಮಾರ್ಥವನ್ನು ತಿಳಿದುಕೊಡುವ ವ್ಯಕ್ತಿಯಾಗಿದ್ದಾರೆಂದು ಅವರನ್ನ ಪರಿಗಣಿಸಲಾಗಿದೆ. ಒಬ್ಬ ಗುರುವು ಬ್ರಹ್ಮ ವಿಷ್ಣು ಮಹೇಶ್ವರನ ರೂಪವನ್ನ ಹೊಂದಿರುತ್ತಾನೆ. ಆದ್ದರಿಂದಲೇ ನಾವು ಗುರು ಸಾಕ್ಷಾತ್ ಪರಬ್ರಹ್ಮ ಎಂದು ಹೇಳುತ್ತೇವೆ. ಒಬ್ಬ ಗುರುವು ಸಾವಿರಾರು ಮಂದಿ ಶಿಷ್ಯರಿಗೆ ತಮ್ಮ ಜ್ಞಾನವನ್ನ ನೀಡಬಲ್ಲರು. ಅಂತಹ ಗುರುಗಳು ನಮ್ಮ ಪುರಾಣ ಗ್ರಂಥಗಳಲ್ಲಿ ಅನೇಕ ಮಂದಿ ಇದ್ದಾರೆ. ಅವರು ತಮ್ಮ ಶಿಷ್ಯರುಗಳಿಗೆ ತುಂಬಾ ಜ್ಞಾನವನ್ನ ನೀಡಿದ್ದಾರೆ. ಸೊ ನಾವು ಅಂತಹ 7 ಮಂದಿ ಗುರುಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಹಾಗೆಯೇ ಅಂತಹ 7 ಮಂದಿ ಶಕ್ತಿಯುತವಾದ ಗುರುಗಳಲ್ಲಿ ನೀವು ಯಾವ ಗುರುಗಳು ಶಕ್ತಿಯುತವಾದ ಗುರುಗಳು ಎಂದುಕೊಳ್ಳುತ್ತೀರೋ ದಯವಿಟ್ಟು ತಪ್ಪದೆ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡುತ್ತಿರುವವರಲ್ಲಿ ಸಕಲ ಕಲ ವಲ್ಲಭ ಶ್ರೀಕೃಷ್ಣನ ಭಕ್ತರು ಯಾರಾದರೂ ಇದ್ದರೆ ದಯವಿಟ್ಟು ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಅನ್ನ ಮಾಡಿ. ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡುತ್ತಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ. ಶುಕ್ರಾಚಾರ್ಯರು ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಶುಕ್ರಾಚಾರ್ಯರು ರಾಕ್ಷಸರ ಗುರುವು. ದೇವತೆಗಳ ಗುರುವಾದ ಬೃಹಸ್ಪತಿಯವರಿಗೆ ಸರಿಸಮನಾದ ಗುರುವು ಈ ಶುಕ್ರಾಚಾರ್ಯರು. ಅಸಲಿಗೆ ಈ ಶುಕ್ರಾಚಾರ್ಯರೇ ದೇವತೆಗಳಿಗೆ ಗುರುಗಳಾಗಬೇಕಾಗಿತ್ತು. ಆದ್ರೆ ದೇವತೆಗಳು ತಮಗೆ ಗುರುಗಳಾಗಿ ಬೃಹಸ್ಪತಿಯವರನ್ನ ಆರಿಸಿಕೊಂಡಿದ್ದರಿಂದ ಬೃಹಸ್ಪತಿಗಳೇ ದೇವತೆಗಳಿಗೆ ಗುರುಗಳಾಗ್ತಾರೆ. ಇದರಿಂದ ಕೋಪಾದಿತರಾದ ಶುಕ್ರಾಚಾರ್ಯರು ರಾಕ್ಷಸರುಗಳಿಗೆ ವಿದ್ಯೆಯನ್ನ ಕಲಿಸಿ ದೇವತೆಗಳ ಮೇಲೆ ಯುದ್ಧವನ್ನ ಮಾಡಿಸುತ್ತಾರೆ. ಈ ರೀತಿಯಾಗಿ ಶುಕ್ರಾಚಾರ್ಯರು ರಾಕ್ಷಸರುಗಳಿಗೆ ಗುರುಗಳಾಗ್ತಾರೆ. ಈ ಶುಕ್ರಾಚಾರ್ಯರು ಬ್ರಹ್ಮ ಮಾನಸ ಪುತ್ರರಾಗಿರುವ ಬೈಗು ಮಹರ್ಷಿ ತಾಯಿ ಪುಲುಮೆಗೆ ಜನಿಸಿದ ಪುತ್ರನು. ಈ ಶುಕ್ರಾಚಾರ್ಯರು ಅಂಗಿರಸ ಮಹರ್ಷಿಯ ಬಳಿ ವೇದ ವಿನ್ಯಾಸ ವಿದ್ಯೆಗಳನ್ನ ಕಲಿತುಕೊಳ್ಳುತ್ತಾರೆ. ಅಂಗಿರಸ ಮಹರ್ಷಿಯ ಪುತ್ರನೇ ಈ ಬೃಹಸ್ಪತಿ. ಆದ್ರೆ ಅಂಗಿರಸ ಮಹರ್ಷಿಯು ತನ್ನ ಪುತ್ರನ ಪರವಾಗಿ ಪಕ್ಷಪಾತವನ್ನು ಮಾಡುತ್ತಿದ್ದರಿಂದ ತುಂಬಾ ನೋವನ್ನು ಅನುಭವಿಸಿದ ಶುಕ್ರಾಚಾರ್ಯರು ಅಲ್ಲಿಂದ ಹೊರಟು ಗೌತಮಿ ಮಹರ್ಷಿಯ ಬಳಿ ವಿದ್ಯೆಯನ್ನು ಕಲಿತುಕೊಳ್ಳುತ್ತಾರೆ. ಅಲ್ಲಿ ಮಹಾಶಿವನಿಗೋಸ್ಕರ ಘೋರವಾದ ತಪಸ್ಸನ್ನ ಮಾಡಿ ಸಂಜೀವಿನಿ ವರವನ್ನ ಪಡೆದುಕೊಳ್ಳುತ್ತಾರೆ. ಒಂದು ಸಾರಿ ಮಹಾವಿಷ್ಣುವಿನ ಸುದರ್ಶನ ಚಕ್ರವು ದುಷ್ಟ ರಾಕ್ಷಸರನ್ನ ಅಟ್ಟಿಸಿಕೊಂಡು ಬರುತ್ತದೆ. ಆಗ ಭಯಭೀತರಾದ ರಾಕ್ಷಸರು ಶುಕ್ರಾಚಾರ್ಯರ ತಾಯಿ ಪುಲುಮೆಯ ಮೊರೆ ಹೋಗುತ್ತಾರೆ. ಆಗ ಪುಲುಮೆಯು ಆ ದುಷ್ಟ ರಾಕ್ಷಸರಿಗೆ ಅಭಯವನ್ನ ನೀಡುತ್ತಾಳೆ. ಅವಳು ಆ ದುಷ್ಟ ರಾಕ್ಷಸರಿಗೆ ಆಶ್ರಯವನ್ನು ನೀಡುವ ವಚನ ನೀಡಿರುವ ಕಾರಣ ರಾಕ್ಷಸರ ಬದಲಾಗಿ ನನ್ನನ್ನು ಕೊಲ್ಲುವಂತೆ ಕೇಳಿಕೊಳ್ಳುತ್ತಾಳೆ. ಆಗ ಮಹಾವಿಷ್ಣುವಿನ ಸುದರ್ಶನ ಚಕ್ರವು ಅವಳನ್ನ ಕೊಂದು ಹಾಕುತ್ತದೆ. ಇದರಿಂದ ಶುಕ್ರಾಚಾರ್ಯರು ತಾಯಿಯ ಸಾವಿನಿಂದ ಮಹಾವಿಷ್ಣುವನ್ನ ದ್ವೇಷಿಸುವುದಕ್ಕೆ ಶುರು ಮಾಡುತ್ತಾರೆ. ಆ ನಂತರ ಶುಕ್ರಾಚಾರ್ಯರು ದುಷ್ಟ ರಾಕ್ಷಸರ ಗುರುಗಳಾಗಿ ತನಗೆ ತಿಳಿದಿದ್ದ ಸಂಜೀವಿನಿ ಮಂತ್ರದಿಂದ ಸತ್ತು ಹೋಗಿರುವ ದುಷ್ಟ ರಾಕ್ಷಸರನ್ನ ಬದುಕಿಸುತ್ತಾ ದೇವತೆಗಳ ಮೇಲೆ ಯುದ್ಧವನ್ನ ಮಾಡಿಸುತ್ತಿದ್ದರು. ಈ ಶುಕ್ರಾಚಾರ್ಯರು ತುಂಬಾ ಮೇಧಾವಿಗಳು, ಮಾಯ ಶಕ್ತಿಯನ್ನು ಕೂಡ ಕಲಿತುಕೊಂಡಿದ್ದರು. ಆದ್ದರಿಂದಲೇ ಈ ಶುಕ್ರಾಚಾರ್ಯರು ರಾಕ್ಷಸರನ್ನು ದೇವತೆಗಳ ಮೇಲೆ ಯುದ್ಧಕ್ಕೆ ಕಳಿಸುವಾಗ ಅನೇಕ ದುಷ್ಟ ರಾಕ್ಷಸರನ್ನ ಸೃಷ್ಟಿ ಮಾಡುತ್ತಿದ್ದರು. ಈ ಶುಕ್ರಾಚಾರ್ಯರು ಎಷ್ಟೋ ಮಂದಿ ಶಿಷ್ಯರಿಗೆ ತಮ್ಮ ಜ್ಞಾನವನ್ನ ಪ್ರಸಾದಿಸಿದ್ದಾರೆ. ಆನಂತರ ದೇವತೆಗಳು ಮೋಸದಿಂದ ಬೃಹಸ್ಪತಿಯ ಪುತ್ರನಿಂದ ಶುಕ್ರಾಚಾರ್ಯರ ಬಳಿ ಸಂಜೀವಿನಿ ಮಂತ್ರವನ್ನು ಕೂಡ ಕಲಿತುಕೊಳ್ಳುತ್ತಾರೆ. ವಿಶ್ವಾಮಿತ್ರನು ಹಿಂದೂ ಪುರಾಣಗಳ ಪ್ರಕಾರ ವಿಶ್ವಾಮಿತ್ರನು ಒಬ್ಬ ಶ್ರೇಷ್ಠವಾದ ಋಷಿ, ರಾಜಾಶ್ರೀಯಾಗಿ, ಮಹರ್ಷಿಯಾಗಿ, ಬ್ರಹ್ಮರ್ಷಿಯಾಗಿ ನಮ್ಮ ಪುರಾಣ ಗ್ರಂಥವಾಗಿರುವ ರಾಮಾಯಣದ ಮಹಾಕಾವ್ಯದಲ್ಲಿ ವಿಶ್ವಾಮಿತ್ರರ ಪ್ರಸ್ತಾವನೆ ಇದೆ. ಇವರು ಪ್ರಾಚೀನ ಭಾರತದಲ್ಲಿ ಬಹಳ ಪೂಜನೀಯವಾದ ಸನ್ಯಾಸಿಗಳಲ್ಲಿ ಇವರು ಕೂಡ ಒಬ್ಬರು. ಬ್ರಹ್ಮ ಋಷಿ ವಿಶ್ವಾಮಿತ್ರರು ತನ್ನ ರಾಜ್ಯ ಮತ್ತು ರಾಜಸ್ಥಾನವನ್ನ ತ್ಯಜಿಸುವ ಮೊದಲು ರಾಜರಾಗಿದ್ದರು. ಹೀಗಾಗಿ ಅವರಿಗೆ ರಾಜರ್ಷಿ ಅಥವಾ ರಾಜ ಋಷಿ ಎಂದು ಬಿರುದುಗಳನ್ನು ನೀಡಿದ್ದರು. ದಶರಥ ಮಹಾರಾಜನ ಬಳಿಗೆ ಹೋಗಿ ರಾಮ ಲಕ್ಷ್ಮಣರನ್ನ ಪಡೆದುಕೊಂಡು ರಾಮ ಲಕ್ಷ್ಮಣರನ್ನ ಶಿಷ್ಯರನ್ನಾಗಿ ಮಾಡಿಕೊಂಡು ಅವರಿಗೆ ಅನೇಕ ವಿದ್ಯೆಗಳನ್ನ ನೀಡಿದರು. ಅಸ್ತ್ರಶಸ್ತ್ರ ಕಲಾ ನೈಪುಣ್ಯಗಳ ಜೊತೆ ಅನೇಕ ವಿದ್ಯೆಗಳನ್ನ ಶ್ರೀರಾಮರಿಗೆ ನೀಡಿದರು. ಭಾರತೀಯ ಸಂಸ್ಕೃತಿಗೆ ಗಾಯತ್ರಿ ಮಂತ್ರವನ್ನು ನೀಡಿದ ಶ್ರೇಷ್ಠವಾದ ಋಷಿ ಈ ವಿಶ್ವಾಮಿತ್ರರು. ವಿಶ್ವಾಮಿತ್ರರ ಕೋಪದ ಬಗ್ಗೆ ನಿಮಗೆಲ್ಲರಿಗೂ ತಿಳಿದೇ ಇದೆ. ಅವರಿಗೆ ಕೋಪ ಬಂದರೆ ಘೋರವಾದ ಶಾಪವನ್ನ ನೀಡುತ್ತಿದ್ದರು. ವಿಶ್ವಾಮಿತ್ರರು ಬ್ರಹ್ಮರ್ಷಿಯಾಗಿ ಹೆಸರನ್ನ ಪಡೆದುಕೊಳ್ಳುತ್ತಾರೆ.
ಪರಶುರಾಮರು ಮಹಾವಿಷ್ಣುವಿನ 6ನೇ ಅವತಾರವೇ ಈ ಪರಶುರಾಮರು. ಬ್ರಾಹ್ಮಣ ಸಪ್ತ ಋಷಿಯಾದ ಜಮದಗ್ನಿ ರೇಣುಕ ಸಂತತಿಯೇ ಈ ಪರಶುರಾಮರು. ಪರಶುರಾಮರು ಬ್ರಾಹ್ಮಣ ವಂಶದಲ್ಲಿ ಜನಿಸಿದ್ದರೂ ಕೂಡ ಕ್ಷತ್ರಿಯರಾಗಿ ತುಂಬಾ ಧೈರ್ಯ ಮತ್ತು ವೀರತ್ವವನ್ನು ಹೊಂದಿದ್ದರು. ಅಮರ ಜೀವಿಗಳಲ್ಲಿ ಪರಶುರಾಮರು ಕೂಡ ಒಬ್ಬರು. ಅನೀತಿ ಮಾರ್ಗದಲ್ಲಿ ನಡೆಯುತ್ತಿದ್ದ ರಾಜರುಗಳನ್ನ 21 ಸಾರಿ ನಾಶ ಮಾಡಿದ ಮಹಾಯೋಧರು ಈ ಪರಶುರಾಮರು. ಈ ಪರಶುರಾಮರ ಆಧ್ಯಾತ್ಮಿಕ ಗುರುಗಳೇ ಮಹಾಶಿವನು. ಪರಶುರಾಮರು ಮಹಾಶಿವನಿಗೋಸ್ಕರ ಘೋರವಾದ ತಪಸ್ಸನ್ನ ಮಾಡಿದ್ದರಿಂದ ಮಹಾಶಿವನು ಅವರಿಗೆ ಖಗೋಳ ಕೊಡಲಿಯನ್ನ ವರವಾಗಿ ನೀಡುತ್ತಾರೆ. ಇಂತಹ ಮಹಾಯೋಧರು ಅಸ್ತ್ರಶಸ್ತ್ರ ವಿದ್ಯೆಗಳನ್ನ ಅನೇಕ ಶಿಷ್ಯಂದರಿಗೆ ದಾರಿ ಎರೆದರು. ಪರಶುರಾಮರ ಶಿಷ್ಯರುಗಳಲ್ಲಿ ಮುಖ್ಯವಾಗಿ ನಾವು ಭೀಷ್ಮರು, ದ್ರೋಣಾಚಾರ್ಯರು, ಕರ್ಣರ ಹೆಸರನ್ನ ಹೇಳಬಹುದು. ಪರಶುರಾಮರ ಹಾಗೆ ಅವರ ಶಿಷ್ಯಂದರು ಕೂಡ ಅತ್ಯಂತ ಶಕ್ತಿವಂತರಾಗಿ ಪ್ರಸಿದ್ಧಿಯನ್ನ ಪಡೆದುಕೊಳ್ಳುತ್ತಾರೆ. ಪರಶುರಾಮರು ಒಬ್ಬ ಶ್ರೇಷ್ಠ ಗುರುವಾಗಿ ಇತಿಹಾಸ ಪುಟಗಳಲ್ಲಿ ತಮ್ಮ ಹೆಸರನ್ನ ಸ್ಥಿರಸ್ಥಾಯಿಯಾಗಿ ಮಾಡಿಕೊಂಡಿದ್ದಾರೆ. ಬೃಹಸ್ಪತಿ ದೇವತೆಗಳ ಗುರು ಬೃಹಸ್ಪತಿ ರಾಕ್ಷಸರಿಂದ ದೇವತೆಗಳವರೆಗೂ ಅವರಿಗೆ ರಕ್ಷಣಾ ಶಿಕ್ಷಣವನ್ನ ನೀಡುತ್ತಿರುತ್ತಾರೆ. ಈ ಬೃಹಸ್ಪತಿಯ ವಾಹನ ಆನೆ. ಬೃಹಸ್ಪತಿಯ ವಾಹನ ಪೂರ್ತಿ ಬಂಗಾರದಿಂದ ನಿರ್ಮಿತವಾಗಿರುತ್ತದೆ. ಈ ಬೃಹಸ್ಪತಿ ಮೊದಲು ಮಾನವರಾಗಿದ್ದರು, ಆದರೆ ಶಿವನನ್ನ ಪ್ರಸನ್ನಗೊಳಿಸಿಕೊಂಡು ನಂತರ ದೈವಾತ್ಮರಾದರು. ಈ ಬೃಹಸ್ಪತಿ ಅವರನ್ನ ನವಗ್ರಹಗಳಲ್ಲಿ ಒಬ್ಬರೆಂದು ಹೇಳುತ್ತಾರೆ. ಅಂದ್ರೆ ಬೃಹಸ್ಪತಿ ಎಂದರೆ ನವಗ್ರಹ ಎಂದು. ಧರ್ಮಶಾಸ್ತ್ರ, ನೀತಿಶಾಸ್ತ್ರ, ವಾಸ್ತುಶಾಸ್ತ್ರ ಅಂತ ಗ್ರಂಥಗಳನ್ನು ರಚಿಸಿದರು. ಬೃಹಸ್ಪತಿಯವರಿಲ್ಲದೆ ಎಂತಹ ಯಜ್ಞವೂ ಕೂಡ ಸಫಲವಾಗುವುದಿಲ್ಲ. ಈ ಬೃಹಸ್ಪತಿಗಳು ಮಹಾಜ್ಞಾನಿಗಳು, ಆದ್ದರಿಂದಲೇ ದೇವತೆಗಳಿಗೆ ರಕ್ಷಣೆಯನ್ನ ಮಾಡುತ್ತಿರುತ್ತಾರೆ. ವೇದವ್ಯಾಸ ಮಹರ್ಷಿ ಗುರುಗಳಿಗೆ ಗುರುವೆಂದು ವೇದವ್ಯಾಸ ಮಹರ್ಷಿಯನ್ನ ಗುರುತಿಸಲಾಗಿದೆ. ಪರಾಶಯ ಋಷಿ ಮತ್ತು ಸತ್ಯವತಿ ಜನಿಸಿದ ಪುತ್ರನೇ ಈ ವೇದವ್ಯಾಸ ಮಹರ್ಷಿ. ಇವರು ಮಹಾಭಾರತದ ಕಾಲದಲ್ಲಿ ತಾಯಿಯ ಆಜ್ಞೆಯ ಮೇರೆಗೆ ಪಾಂಡು, ಧೃತರಾಷ್ಟ್ರ ಮತ್ತು ವಿದುರ ಎನ್ನುವ ಪುತ್ರನನ್ನ ನೀಡುತ್ತಾರೆ. ಮಹಾಭಾರತ ಎಂಬ ಶ್ರೇಷ್ಠವಾದ ಗ್ರಂಥವನ್ನು ರಚಿಸಿದವರೇ ಈ ವೇದವ್ಯಾಸ ಮಹರ್ಷಿಗಳು. ಆದ್ದರಿಂದಲೇ ಅದನ್ನ ವ್ಯಾಸ ಭಾರತ ಎಂದು ಕೂಡ ಕರೆಯುತ್ತಾರೆ. ಹಿಂದೂಗಳಿಗೆ ಮಹಾಭಾರತವು ಪಂಚಮ ವೇದವೆಂದು ಪರಿಗಣಿಸುವ ಶ್ರೇಷ್ಠವಾದ ಗ್ರಂಥವಾಗಿದೆ. ಮಹಾಭಾರತದಲ್ಲಿ ವ್ಯಾಸ ಮಹರ್ಷಿಗಳು ಕೂಡ ಶ್ರೇಷ್ಠವಾದ ಪಾತ್ರವನ್ನ ಪೋಷಿಸಿದ್ದಾರೆ. ವ್ಯಾಸ ಮಹರ್ಷಿಗಳು ರಚಿತ ಈ ಮಹಾಭಾರತದಲ್ಲಿ 18 ಪರ್ವಗಳಿರುತ್ತವೆ. ಹಿಂದೂಗಳಿಗೆ ಶ್ರೇಷ್ಠವಾದ ಗ್ರಂಥವನ್ನು ನೀಡಿರುವ ಮಹಾನ್ ಗುರುಗಳು ಈ ವೇದವ್ಯಾಸ ಮಹರ್ಷಿಗಳು. ದ್ರೋಣಾಚಾರ್ಯರು. ಈ ದ್ರೋಣಾಚಾರ್ಯರು ಭಾರದ್ವಾಜ ಮಹಾಮುನಿಯ ಪುತ್ರನು. ತನ್ನ ತಂದೆಯ ಬಳಿ ವೇದ ವಿದ್ಯೆಗಳ ಜೊತೆ ಅನೇಕ ವಿದ್ಯೆಗಳನ್ನ ಕಲಿತುಕೊಂಡರು. ಕೃಪಾಚಾರ್ಯರ ಸಹೋದರಿಯಾದ ಕೃಪಿಣಿಯನ್ನ ಈ ದ್ರೋಣಾಚಾರ್ಯರು ವಿವಾಹವಾಗುತ್ತಾರೆ. ಈ ರೀತಿಯಾಗಿ ಕೃಪಾಚಾರ್ಯರು ಮತ್ತು ದ್ರೋಣಾಚಾರ್ಯರು ಬಂಧುಗಳಾಗುತ್ತಾರೆ. ಈ ದ್ರೋಣಾಚಾರ್ಯರು ಪರಶುರಾಮರ ಬಳಿ ಧನುರ್ವಿದ್ಯೆಯನ್ನ ಕಲಿತುಕೊಂಡು ಶ್ರೇಷ್ಠ ಧನುರ್ಧಾರಿಯಾಗುತ್ತಾರೆ. ಈ ರೀತಿಯಾಗಿ ಪರಶುರಾಮರ ಬಳಿ ಕಲಿತುಕೊಂಡ ಧನುರ್ವಿದ್ಯೆಯು ಕುರುವಂಶದ ಕುರು ಪಾಂಡವರಿಗೆ ಗುರುಗಳಾಗುವಂತೆ ಮಾಡುತ್ತದೆ. ವೇದ ವಿದ್ಯೆಗಳ ಜೊತೆ ಅಸ್ತ್ರಶಸ್ತ್ರಗಳ ವಿದ್ಯೆಗಳ ನೈಪುಣ್ಯತೆಯನ್ನ ಈ ದ್ರೋಣಾಚಾರ್ಯರು ಸಂಪಾದಿಸುತ್ತಾರೆ. ಕುರು ಪಾಂಡವರು ದ್ರೋಣಾಚಾರ್ಯರ ಬಳಿ ವಿದ್ಯೆಯನ್ನ ಕಲಿತುಕೊಂಡಿದ್ದರಿಂದ ಅರ್ಜುನನು ದ್ರೋಣಾಚಾರ್ಯರಿಗೆ ಪ್ರಿಯ ಶಿಷ್ಯನಾಗುತ್ತಾನೆ. ಪರಶುರಾಮರ ಬಳಿ ಕಲಿತುಕೊಂಡಿದ್ದ ಧನುರ್ವಿದ್ಯೆಯನ್ನು ಮತ್ತು ಅನೇಕ ದಿವ್ಯಾಸ್ತ್ರಗಳ ಶಕ್ತಿಯನ್ನ ಅರ್ಜುನನಿಗೆ ನೀಡುತ್ತಾರೆ. ಆದ್ದರಿಂದಲೇ ಅರ್ಜುನನು ದ್ರೋಣಾಚಾರ್ಯರಂತೆ ಶ್ರೇಷ್ಠ ಧನುರ್ಧಾರಿಯಾಗುತ್ತಾನೆ. ಕೊನೆಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪಕ್ಷದಲ್ಲಿ ಹೋರಾಡಿ ವೀರಮರಣವನ್ನು ಹೊಂದುತ್ತಾರೆ. ಕೃಪಾಚಾರ್ಯರು. ಮಹಾಭಾರತದಲ್ಲಿ ಕೃಪಾಚಾರ್ಯರು ತುಂಬಾ ಶ್ರೇಷ್ಠವಾದ ಪಾತ್ರವನ್ನು ಪೋಷಿಸಿದ್ದಾರೆ. ಶರದ್ವಾನ ಋಷಿಗೆ ಜನಿಸಿದ ಪುತ್ರನೇ ಈ ಕೃಪಾಚಾರ್ಯರು. ಮೊದಲಿಗೆ ಈ ಕೃಪಾಚಾರ್ಯರ ಹೆಸರು ಕೃಪಾ ಎಂದು, ನಂತರ ಕುರು ಪಾಂಡವರಿಗೆ ವಿದ್ಯೆಯನ್ನ ನೀಡಿದ್ದರಿಂದ ಅವರಿಗೆ ಕೃಪಾಚಾರ್ಯ ಎಂದು ಹೆಸರು ಬರುತ್ತದೆ. ಅಲ್ಲಿಂದಲೇ ಅವರು ಕೃಪಾಚಾರ್ಯ ಎಂಬ ಹೆಸರಿನಿಂದ ಪ್ರಖ್ಯಾತಿಯನ್ನ ಪಡೆಯುತ್ತಾರೆ. ಈ ಕುರುವಂಶದ ರಾಜಕುಮಾರರಿಗೆ ವಿದ್ಯೆಯನ್ನ ಕಲಿಸುವುದಕ್ಕೆ ಒಂದು ಕಾರಣವಿದೆ. ಅದೇನೆಂದರೆ, ಒಂದು ಸಾರಿ ಶಾಂತನು ಅಡವಿಗೆ ಬೇಟೆಗೆಂದು ಹೋಗಿದ್ದಾಗ ಕೃಪಿಣಿ ಎಂಬ ಮಕ್ಕಳು ಅಡವಿಯಲ್ಲಿ ಇರುವುದನ್ನು ನೋಡುತ್ತಾರೆ. ಅನಂತರ ಆ ಮಕ್ಕಳನ್ನ ಕರೆದುಕೊಂಡು ಹಸ್ತಿನಾಪುರಕ್ಕೆ ಬಂದು ಅವರೇ ಅವರನ್ನ ಬೆಳೆಸಿ ದೊಡ್ಡವರನ್ನಾಗಿ ಮಾಡುತ್ತಾರೆ. ತಂದೆ ಶಾರದ್ವಾನ ಋಷಿಗಳ ಬಳಿ ವೇದ ವಿದ್ಯೆಗಳನ್ನು ಮತ್ತು ಶಾಂತನುವಿಂದ ಅಸ್ತ್ರಶಸ್ತ್ರ ವಿದ್ಯೆಗಳನ್ನ ಕಲಿತುಕೊಳ್ಳುತ್ತಾರೆ. ಹಸ್ತಿನಾಪುರ ಸಾಮ್ರಾಜ್ಯದ ಸೇವಕನಾಗಿದ್ದುಕೊಂಡು ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪಕ್ಷದಲ್ಲಿ ಹೋರಾಡುತ್ತಾರೆ. ಕುರು ವಂಶದಲ್ಲಿ ಶಾಂತನುವಿಂದ ಹಿಡಿದು ಅರ್ಜುನನ ಮೊಮ್ಮಗ ಪರೀಕ್ಷಿತ್ನವರೆಗೂ, ಅಂದ್ರೆ 5 ತಲೆಮಾರಿನವರೆಗೂ ಈ ಕೃಪಾಚಾರ್ಯರೇ ವಿದ್ಯೆಯನ್ನ ನೀಡಿದರು. ಅಂತ ಶ್ರೇಷ್ಠವಾದ ಗುರುಗಳಾಗಿದ್ದರು ಈ ಕೃಪಾಚಾರ್ಯರು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.